SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹೊಡೆದಾಡ್ಬಿಟ್ಟು ಯಾರೋ ಸತ್ತೋಗಿರ್ತಾರೆ ಅಂದ್ಕೊಳ್ಳಿ, ಇಡೀ ಹೋಟ್ಲೇ ಜನನೇ ಓಡೋಗ್ಬಿಟ್ರು ಆ ಡೆಡ್ ಬಾಡಿನ ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಬದುಕಿಸ್ತೀನಿ. ಅದಕ್ಕೂ ವಿತ್ ನಂಬರ್ ಸಮೇತ ಹೇಳ್ತೀನಿ, ಯಾಕಂದ್ರೆ ಅದಕ್ಕೂ ಕಿಂಡಲ್ ಮಾತಾಡ್ತಾರೆ. ಚಾಮರಾಜ ಪೇಟೆಯಲ್ಲಿ TR ಮಿಲ್ ಆಜಾದ್ ನಗರದಲ್ಲಿ ಪಾರ್ವಾಳ ಗೋಪಿ ಅಂತಾರೆ, ಅವ್ರ ಅಣ್ಣನ ಹೆಸರು ರಘು ಅಂತ. ಅವ್ರಿಗೆ ಒಂದು ಬರ್ಡೇಲಿ ಫ್ರೆಂಡ್ಸೇ ಹೊಡೆದಾಡ್ಬಿಟ್ಟು ಇಟ್ಟಿಗೆಯಲ್ಲಿ ಹೊಡೆದ್ಬಿಡ್ತಾರೆ. ಇಲ್ಲಿಗೆಲ್ಲೋ ಏಟು ಬಿದ್ದು ಸತ್ತಿ ಬಿದ್ದೋಗ್ತಾನೆ. ಇಡೀ ಡಾಬಾ ಎಲ್ಲ ಓಡೋಗ್ಬಿಡುತ್ತೆ. ಅದು PS ಕಾಲೇಜ್ ಪಕ್ಕ ಬೆಟ್ಟದ ಮೇಲೆ ಡಾಬಾ ಇತ್ತು, ಅಲ್ಲಿ ಹೋಗ್ಬಿಡ್ತಾನೆ. ಅಂದರೆ ಎಲ್ಲ ಹೊಟ್ಟೋಗ್ಬಿಡ್ತಾರೆ, ಒಂದೇ ಡೆಡ್ ಬಾಡಿ ಬಿದ್ದಿರುತ್ತೆ, ಉಸಿರು ಗಿಸ್ರು ಏನೂ ಇರಲ್ಲ. ಡೆಡ್ ಬಾಡಿ ಅಂದರೆ ನನ್ನ ಪ್ರಕಾರ, ಆದರೆ ಒಳಗೆಲ್ಲೋ ಒಂದು ಚೂರು ಜೀವ ಇರುತ್ತೆ. ಅದನ್ನು ಎತ್ಕೊಂಡು ಹೋಗ್ಬಿಟ್ಟು ರಿಂಗ್ ರೋಡ್ ಹಾಸ್ಪಿಟ್ಲಿಗೆ ಫಸ್ಟ್ ಕರ್ಕೊಂಡು ಹೋಗ್ತೀನಿ. ಎಲ್ಲ ವಿತ್ ಸಾಕ್ಷಿ ಹೇಳ್ತಾ ಇದ್ದೀನಿ, ಅಡ್ರೆಸ್ ಸಮೇತ ಹೇಳ್ತಾ ಇದ್ದೀನಿ. ಏನಾರು ಕಿತ್ಕೊಳ್ಳಂಗಿದ್ರೆ ಕಿತ್ಕೊಳ್ರಿ. ರಿಂಗ್ ರೋಡ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ, ಸೇರಿಸ್ಕೊಳ್ಳಲ್ಲ. ಅಲ್ಲಿಂದ KR ಹಾಸ್ಪಿಟ್ಲು, PS ಕಾಲೇಜ್, ಹನುಮನ್ ನಗರ ಕರ್ಕೊಂಡು ಹೋಗ್ತೀನಿ, ಸೇರಿಸಲ್ಲ. ಅಲ್ಲಿಂದ ಕಂಠೀರವ ಸ್ಟೇಡಿಯಂ ಹತ್ರ ಮಲ್ಯಾನ ಅದು ಇದೆಯಲ್ಲ ಹಾಸ್ಪಿಟ್ಲ್, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ 25-28 ಸಾವಿರ ಇಸ್ಕೊಳ್ತಾರೆ, ಸೇರಿಸ್ಕೊತಾರೆ. ಬೆಳಗ್ಗೆ ಅಷ್ಟೊತ್ತಿಗೆ ಜೀವ ಬರುತ್ತೆ, 4-4:15 ಅಷ್ಟೊತ್ತಿಗೆ ಜ್ಞಾನ ಬಂದು ಜೀವ ಬರುತ್ತೆ. ಅವನು ಚಾಮರಾಜಪೇಟೆಯಲ್ಲಿ ಪಾರ್ವಾಳ ಗೋಪಿ ಅಂತ ಆಜಾದ್ ನಗರಲ್ಲಿ ಇರ್ತಾರೆ. ಅವ್ರದ್ದು ನಂಬರು ಬೇಕಾದ್ರೆ ಹೇಳ್ಬಿಡ್ತೀನಿ, ಅದು ಅವ್ರಿಗೆ ಹೊಡೆದು ಕೇಳ್ಕೊಬಿಡ್ಲಿ. ಯಾಕಂದರೆ ನಾನು ಏನು ಹೇಳಿದ್ರು ಸುಳ್ಳು 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 ಅಂತಾರೆ. ನಾನು ಮಾಡಿರೋದು ಹೇಳ್ತೀನಿ. ತಿಕ್ಕದಲ್ಲಿ ದಮ್ಮಿದ್ದವ್ರು ಕಿತ್ಕೊಳ್ರಿ. ಸಾಕ್ಷಿ ಬೇಕಾದ್ರೆ ಪಾರ್ವಾಳ ಗೋಪಿ ಅಂತ ರಘು ಅಂತ ಅವ್ರ ಅಣ್ಣ, ಅವ್ರನ್ನ ಹೋಗಿ ಕೇಳ್ಕೊಳ್ಳಿ. ಒಂದು ವಿತ್ ನಂಬರ್ ಬೇಕಾದ್ರೆ ಈಗಲೇ ಹೇಳ್ಬಿಡ್ತೀನಿ, ಅವ್ರದ್ದು ನಂಬರ್ ಸಮೇತ ಹೇಳ್ಬಿಡ್ತೀನಿ. ನೀವು ಹಾಕಂಗಿದ್ರೆ ಹಾಕ್ತೀರಾ? ಓಕೆ. ಅದು ಬಿಟ್ಟು ನಿಸರ್ಗ ಅಂತ ಹಾಸನವನು, ಅವನು ಬಂದು ಇದೇ ರೋಡಲ್ಲಿ, ಈಗ ಎಲ್ಲಿ ಇಂಟರ್ವ್ಯೂ ಮಾಡ್ತಿದ್ರೆ ಇದೇ ರೋಡಲ್ಲಿ ನನ್ನ ಫ್ರೆಂಡ್ ಬರ್ಡೇ ಇರುತ್ತೆ, ನಾನು ಹೋಗ್ತಾ ಇರ್ತೀನಿ. ಅವ್ರೇನು ಮಾಡ್ತಾರೆ, ನಾನು ಬರ್ತೀನಿ ನೀನು ಯಾಕೋ ಬರ್ತೀಯಾ, ಅಲ್ಲಿ ಯಾರು ನಿಂಗೆ ಗುರ್ತಿರಲ್ಲ ಅಂದರೆ ಇಲ್ಲ ಬೋರ್ ಆಗುತ್ತೆ ಅಂತ ಹಾಸನಿಂದ ಬಂದಿರ್ತಾನೆ ಅಂತ ಬರ್ತಾನೆ. ಬಂದಮೇಲೆ ಬರ್ಡೇ ಬಾಯ್ಗೂ ಅವ್ರಿಗೂ ಏನೋ ಕಾರಣದಿಂದ ಜಗಳ ಆಗುತ್ತೆ. ಒಂದು ಬಾಟ್ಲೆ ತೊಡಿತಾನೆ, ಅದನ್ನು ಅಡ್ಡ ಹಾಕಿ ತಡಿತೀನಿ. ತಿರ್ಗಾ ಹೊಡಿಯೋಕ್ಕೆ ಬರ್ತಾನೆ, ತಿರ್ಗಾ ತಪ್ಪಿಸ್ಕೊಂಡು ಕರ್ಕೊಂಡೋಗಿ ಮೆಟ್ಲ ಮೇಲೆ ಕೂರಿಸ್ಬಿಟ್ಟು ಕಾರ್ ಎತ್ಕೊಬರಕ್ಕೆ ಹೋಗ್ತೀನಿ. ಅಷ್ಟರಲ್ಲಿ ಇವನು ತಿರ್ಗಾ ಹೋಗಿ ಜಗಳ ಆಡಿರ್ತಾನೆ. ಅವ್ರು ಅಷ್ಟರಲ್ಲಿ ಒಂದು ಏಟೆ ಹೊಡೆದ್ಬಿಟ್ಟಿರ್ತಾರೆ. ತಿರ್ಗಾ ಎಳ್ಕೊಬರ್ತೀನಿ, ಎಳ್ಕೊಬಂದು ಕಾರ್ನ ದೂರ ನಿಲ್ಲಿಸ್ಬಿಟ್ಟು ನಡ್ಕೊಬಂದು ಎಲ್ಲರಿಗೂ ಬಾಯಿ ಹೇಳಿರಲಿಲ್ಲ ಅಂದ್ಬಿಟ್ಟು ಬಾಯಿ ಹೇಳ್ಬಿಟ್ಟು ವಾಪಸ್ ಹೋಗೋ ಅಷ್ಟೊತ್ತಿಗೆ ತಿರ್ಗಾ ಬಂದು ಹೊಡೆದಾಕ್ಬಿಟ್ಟಿರ್ತಾರೆ. ಫುಲ್ಲು ಅವನು ಅನ್ಕಾನ್ಷಿಯಸ್ ಆಗಿರ್ತಾನೆ. ಎಲ್ಲ ಓಡೋಗ್ಬಿಡ್ತಾರೆ. ಒಬ್ಬನೇ ಎತ್ಕೊಂಡು 2 ಅವರ್ ರಾತ್ರಿ ಎಲ್ಲ ಓಡಾಡ್ತೀನಿ, ಏನು ಮಾಡೋದು ಅಂತ, ಡೆಡ್ ಬಾಡಿ ಇಟ್ಕೊಂಡಂಗೆ. ಈ ಥರ ಮೀಟ್ರು ವರ್ಲ್ಡಲ್ಲಿ ಒಬ್ಬ ಈ ಥರ, ನಾನು ಹೇಳೋದು ಎಲ್ಲೂ ಮಾತಾಡಿಲ್ಲ, ನಿಮ್ಮ ಒಬ್ಬರ ಹತ್ರನೇ ಮಾತಾಡ್ತಾ ಇರೋದು ಇದು. ಈ ಥರ ಸತ್ತವ್ರನ್ನ ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ನಿಸರ್ಗ ಅಂತ ಅವ್ನ ನಂಬರ್ ಬೇಕಾದ್ರೂ ಕೊಡ್ತೀನಿ. ಹಾಸನಲ್ಲಿರ್ತಾನೆ, ಮೈಸೂರಲ್ಲಿರ್ತಾನೆ, ನನ್ನ ಚಡ್ಡಿ ದೋಸ್ತು. ಆಮೇಲೆ ಗೋಪಿ ಅಂತ, ಆಮೇಲೆ ವಿಜಯ್ ಅಂತ ತಮಿಳ್ನಾಡಿಂದ ಬಂದಿರ್ತಾನೆ. ಅವನು ಅಷ್ಟೇ ಲವ್ ಫೇಲ್ಯೂರ್ ಆಗಿಬಿಟ್ಟು ಫುಲ್ ಕುಯ್ಕೊಂಬಿಟ್ಟಿರ್ತಾನೆ. JP ನಗರಲ್ಲಿ ರಾಜಶೇಖರ್ ನರ್ಸಿಂಗ್ ಹೋಮಲ್ಲಿ ಬದುಕಿಸ್ತೀನಿ. ಬೆಳಗ್ಗೆ ಎದ್ದು ಪೊಲೀಸೆಲ್ಲ ಬರ್ತಾರೆ, ಅವ್ರ ಅಪ್ಪ ಅಮ್ಮನ ಕರೆಸಿ ಅವ್ರಿಗೆ ಹ್ಯಾಂಡ್ಲ್ ಮಾಡಿ ಬರ್ತೀನಿ. ಅಂದರೆ ಕೈಯೆಲ್ಲ ಕುಯ್ಕೊಂಡು ಅಷ್ಟು ಆ ಥರ ಸಿಚುವೇಷನಲ್ಲಿ ಯಾವ ಮನುಷ್ಯ ಆದವನು, ನಿಯತ್ತಾದವನು, ಇವರು 1000 ಮಾತಾಡ್ತಾರೆ, ಜನಗಳು 1000 ಮಾತಾಡ್ತಾರೆ. ಈ ಥರ ತಿಕ್ಕದಲ್ಲಿ ದಮ್ಮಬೇಕು. ಆ ಥರ ಹೋಗಿ ಕಾಪಾಡೋದು, ಪ್ರಾಣ ಕಾಪಾಡೋದು, ಇದು ಮನುಷ್ಯತ್ವ. ಇವನು ಮನುಷ್ಯ. ನನಗೆ ಡ್ರಾಮಾ ಗೀಮಾ ಬರಲ್ಲ. ಇವರೆಲ್ಲ ಸುಮ್ಮನೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತಾರೆ, ಆ ಥರ. ಆಮೇಲೆ ಬಡವ್ರ ಮಕ್ಕಳಿಗೆ ಬರೀ ನಾನ್ ವೆಜ್ ಊಟ ಹಾಕ್ತೀನಿ. ಆಮೇಲೆ ವಿತ್ ಟ್ಯಾಗಿರೋ ಬಿಲ್ಲಿರೋ ಬಟ್ಟೆನೇ ಕೊಡ್ತೀನಿ. ಸ್ನೇಹ ಫೌಂಡೇಶನ್ ಅಂತ ಕನಕಪುರ ರೋಡಲ್ಲಿ ಇರೋದು, ಡಬಲ್ ರೋಡ್ ಥರ ಬರುತ್ತೆ. ಅಲ್ಲಿ ಹೋದರೆ ಸ್ನೇಹ ಫೌಂಡೇಶನ್ ಅಂತ ಗೂಗಲ್ ಮಾಡಿದ್ರೆ ಬರುತ್ತೆ. ಸಾಕ್ಷಿಗೆ ಹೋಗಿ ಅವ್ರನ್ನೇ ಕೇಳಿ. 3 ಹೊತ್ತು ಮಟನ್ನು, ಚಿಕನ್ನು, ಫಿಶ್ಶು 3 ಹೊತ್ತಿಗೆ ಆಗಬೇಕು. ಮಧ್ಯಾಹ್ನ ಮಾಡಿಸಿದ್ರೆ ಮಧ್ಯಾಹ್ನ, ರಾತ್ರಿ, ನಾಳೆ ಬೆಳಗ್ಗೆವರೆಗೂ ಆಗಬೇಕು. ಅಲ್ಲೇ ಅಡುಗೆ ಮಾಡಿಸಿ ಕೊಟ್ಟು ಬರ್ತೀನಿ. ಒಂದು ಸೆಲ್ಫಿನೂ ಫೋಟೋನು ಹೊಡ್ಕೊಳ್ತಾ ಇರಲಿಲ್ಲ. ಅಂದರೆ ಸರ್, ನೀವೆಲ್ಲ ಹೇಳ್ತಿದ್ರಲ್ಲ, ಇದನ್ನೆಲ್ಲ ನಾವು ಸಿನಿಮಾದಲ್ಲೆಲ್ಲ ನೋಡಿತ್ತು, ಈಗ ಎತ್ಕೊಂಡು ಹೋಗೋದು, ಕಾಪಾಡೋದು ಅದು ಅಂತೆಲ್ಲ. ಬಟ್ ಇದು ನಿಮ್ಮ ರಿಯಲ್ ಲೈಫಲ್ಲಿ ಈ ಥರದ್ದೆಲ್ಲ ಆಗಿದೆ ಅಂದರೆ, ಬಟ್ ನಾವು ಎಲ್ಲ ನಿಮ್ಮನ್ನು ಅಮೀರ್ ಖಾನ್ ಅಂತ ಕರಿತಾರಲ್ಲ, ಇದೇ ಕಾರಣದಿಂದೆಲ್ಲ ಆ ಥರ ಹೆಸರು ಕೊಟ್ಟಿದ್ದಾರೆ. ಅಮೀರ್ ಖಾನ್ ಥರ ಇದ್ದೆ ಸರ್ ನಾನು, ಮಗುವಿಂದನೇ ಬೆಳ್ಳಗಿದ್ದೆ ಸರ್ ನಾನು. ಹುಡ್ತಾನೆ ನಮ್ಮ ಅಪ್ಪ ಅಮ್ಮನೂ ವೈಟು ಸರ್, ನಾನೂ ವೈಟೇ ಸರ್. ಅದೇ ದರ್ಶನ್ ಮೂವಿಲೇ ಬೇರೆ ಫೋಟೋಗಳು ತೋರಿಸ್ತೀನಿ ಸರ್. ಏರ್ಪೋರ್ಟಲ್ಲಿ ದರ್ಶನ್ ಸರ್ ಜೊತೆ ಇರೋದು, ಅದರಲ್ಲೆಲ್ಲ ಬೆಳ್ಳಗಿದ್ದೀನಿ ಸರ್. ಅದು ಒಂದರಲ್ಲಿ ಯಾಕೆ ಕರ್ರಗೆ ಮಾಡಿದ್ರು, ಅದು ಲಾಸ್ಟಲ್ಲಿ ಅದು ಇದು ಎಲ್ಲ ಆಯಿತಾ. ಅದು ಬಿಟ್ಟಾಕಿ, ಈಗ ನಾನು ಅವ್ರ ಬಗ್ಗೆ ಮಾತಾಡಲ್ಲ. ಅದೇ 25 ವರ್ಷದ ಹಿಂದಿನ ಕತೆ. ಅದಕ್ಕೂ ಸಂಬಂಧ ಇಲ್ಲ. ಅವರು ಎಲ್ಲ ಮರ್ತುಬಿಟ್ಟು ಎಲ್ಲರದು ಮುಗಿದು ಎಲ್ಲ ದುಡ್ಡು ಅವರು ಎಲ್ಲ ಖಾಲಿ ಮಾಡ್ಕೊಂಡು ಆರಾಮಾಗಿರ್ತಾರೆ. ಅದಕ್ಕೂ ಸಂಬಂಧ ಇಲ್ಲ. ಇದನ್ನು ಯಾಕೆ ಎತ್ತಿ ಇದನ್ನು ಜಗಳ ಬರ್ಸಿಸ್ತಿದ್ದಾರೆ ಜನ, ಅದು ನನಗೆ ಗೊತ್ತಿಲ್ಲ. ಆದರೆ ನನಗಿದು 1% ಲೆಕ್ಕಕ್ಕೂ ಇಲ್ಲ. ನನ್ನ ಶೋಕಿ ನಾನು ಮಾಡ್ಕೊಳ್ತಾ ಇರ್ತೀನಿ, ನಾನು ಇಷ್ಟ ಬಂದಂಗೆ ನಾನು ಮಾಡ್ತೀನಿ. ಅಂದರೆ ನನಗೆ ಒಂದು ಸ್ವಲ್ಪ ಈ ರೋಮಾಂಚನವಿದೆ ಅಂತ ನೀವು ಹೇಳ್ತಿರೋ ಸ್ಟೋರಿ. ಈಗ ನಾನು ಅಲ್ಲೇ ಎತ್ಕೊಂಡು ಹೋದೆ ಸರ್, ಅದನ್ನು ವಿತ್ ನಂಬರ್ ಕೊಡ್ತೀನಿ ಸರ್. ಈ ಥರ ದಮ್ಮು ಯಾರಿಗಿರುತ್ತೆ ಸರ್? ಈಗ ಯಾರ್ಯಾರು ಹೆಸ್ರು ಹೇಳಿದೆ ಅವ್ರ ನಂಬರ್ ಕೊಡ್ತೀನಿ. ಮೀಡಿಯಾ ಎಲ್ಲ ಅವ್ರ ಮನೆ ಬಾಗಿಲಿಗೆ ಹೋಗಿ ಸತೀಶ್ ಅವರು ಹಿಂಗೆ ಟಿ ವಿಲಿ ಬಿಡ್ತಾಯಿದ್ರು, ಇದು ನಿಜಾನ ಅಂತ ಅವ್ರ ಬಾಯಿಂದನೇ ಕೇಳಿ. ಆಮೇಲೆ ಮಾರ್ಕ್ಗಳು ನೋಡ್ಬಿಡಿ ಎಲ್ಲ. ನಾನು ಏನೇನಾಗಿತ್ತು ಎಲ್ಲ ಹೇಳ್ತೀನಿ. ಅವಾಗ ಹೆಂಗಾಯಿತು, ಯಾರು ಕರ್ಕೊಂಡೋಗಿ ಬದುಕಿಸಿದ್ರು ಹಾಸ್ಪಿಟ್ಲಿಗೆ, ಯಾರು ಬಿಲ್ ಪೇ ಮಾಡಿದ್ರು ಅಂತಲೂ ಕೇಳ್ಕೊಳ್ಳಿ.
ನನ್ನ ಮಗ ಮಾಡ್ತಾನೆ ಸರ್, ಈ ಥರದನ್ನ ಜನ ಹೊಗಳಲ್ಲ, ಈ ಥರದನ್ನ ಮಾಡೋದೂ ಇಲ್ಲ, ಅದು ಯೋಗ್ಯತೆಯೂ ಇಲ್ಲ ಮಾಡೋಕ್ಕೆ, ಬರೀ ಹಿಂದೆ ಮಾತಾಡೋದು. ಏನು 5 ಪೈಸೆ ಆಗದೇ ಇದ್ರೂ ದಾನ ಮಾಡೋಕ್ಕೆ ಇದು ಮಾಡೋಕ್ಕೆ 5 ಪೈಸೆ ಆಗದೇ ಇದ್ರೂ ನನ್ನ ದುಡ್ಡಲ್ಲಿ ನಾನು ಮಾಡ್ತೀನಿ, ನನ್ನ ದುಡ್ಡಲ್ಲಿ ನಾನು ಶೋಕಿ ಮಾಡ್ತೀನಿ. ನನ್ನಿಂದ ಯಾರಿಗೆ ತೊಂದರೆ ಆಗಿದೆ, ನಾನು ಯಾರು ಮೋಸ ಮಾಡಿದ್ದೀನಾ, ಇಲ್ಲ ದುಡ್ಡು ಕಿತ್ಕೊಂಡು ಓಡೋಗ್ಬಿಟ್ಟಿದ್ದೀನಾ, ಆ ಥರದ ವಿಷಯ ಇದ್ದರೆ ಮಾತಾಡಿ, ನನ್ನ ಬಗ್ಗೆ ಮಾತಾಡ್ತೀನಿ. ನಾನು ಪ್ರಾಣ ಕಾಪಾಡಿದ್ದೀನಿ. ಆಮೇಲೆ ಯಾರು ಸಾಯ್ತಾ ಇದ್ದರೆ ನನ್ನ ಮನೆ ಬಾಗಿಲಲ್ಲಿರ್ತಾರೆ, ಸಾಯೋಕ್ಕಿಂತ ಮುಂಚೆ ಸತೀಶ್ ಹತ್ರ ಹೋದರೆ ಹೆಲ್ಪ್ ಆಗುತ್ತೆ ಅಂತ. ಆದರೆ ಆ ಥರ ಹುಡ್ಕೊಂಡು ಬರ್ತಾರೆ ನಮ್ಮ ಮನೆ ಹತ್ರ ಸಾಯೋರು, ಸೂಸೈಡ್ ಮಾಡ್ಕೊಳ್ಳೋರು. ಆಮೇಲೆ ಸಾಯ್ಬೇಕಾದ್ರೆ ನನಗೆ ಫೋನ್ ಹೊಡಿತಾರೆ ಲಾಸ್ಟ್ ಇನ್ನೇನು ಸಾಯೋ ಟೈಮಲ್ಲಿ. ಇದು ನನ್ನ ಕೆಪಾಸಿಟಿ. ಅಂದರೆ ಬೇರೆಯವರೆಲ್ಲ ಓಡೋಗ್ತಾರೆ, ಯಾರೂ ಯೂಸ್ ಇಲ್ಲ, ಇವನ ಹತ್ರ ಹೋದರೆ ಏನಾದ್ರು ಮಾಡ್ತಾನೆ ಅಂತ. ಆ ಥರ ನಾನು ಜನನ ಇಟ್ಕೊಂಡಿದ್ದೀನಿ, ಫ್ರೆಂಡ್ಸ್ನ ಇಟ್ಕೊಂಡಿದ್ದೀನಿ. ನಾನು ಇರೋದೇ ಹಿಂಗೆ. ಯಾರು ಏನು ಮಾತಾಡ್ತಾರೆ ನನಗೇನು ಡೋಂಟ್ ಕೇರ್, ಅವ್ರು ಏನು ಕಿತ್ಕೊತಾರೆ ಕಿತ್ಕೊಳ್ಳಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.